ನನ್ನ ಹೆಸರು ಬೇಬಿ. ಜೀವಿಕ ಸ್ಥಾವರ ಸಂಘದಾಗ ಸೆಕೆಂಡ್ನೇ ಪ್ರತಿನಿಧಿಯಾಗಿದ್ದೀನಿ. ಗೌಚೇನಹಳ್ಳಿ, ನಮ್ಮೂರು ಬಂದು ಗೌಚೇನಹಳ್ಳಿ. ಸಂಘಕ್ಕೆ ಸೇರೋಕ್ಕೆ ಮೊದಲು ಮನೆ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ಸಾಯಂಕಾಲ 7 ಗಂಟೆ ಆದರೆ ಈ ವಾರಕ್ಕೊಂದ್ಸಲ ಸಂಘಕ್ಕೆ ಸೇರಿದ್ಮೇಲೆ ವಾರಕ್ಕೊಂದ್ಸಲ ಒಂದು ಮೀಟಿಂಗ್ ಸೇರಿ ಎಲ್ಲ ಒಂದು 15 ಜನನು ಸೇರಿ ವಾರಕ್ಕೆ 20 ರೂಪಾಯಿ ಸಂಘ ಕಟ್ತಾಯಿದ್ವಿ. ಈಗ ಒಂದು ವಾರಕ್ಕೊಂದ್ಸಲ ಆದರೂ ಇಲ್ಲ 15 ದಿವ್ಸಕ್ಕೊಂದ್ಸಲ ಆದರೂ ಬ್ಯಾಂಕಿಗೆ ಹೋಗಿ ದುಡ್ಡು ಹಾಕಿ ಬರೋದು ಅದು ಗೊತ್ತಿರಲಿಲ್ಲ, ಹಾಕಿ ಬರೋದು ಗೊತ್ತಿರಲಿಲ್ಲ. ಸಂಘ ಮಾಡಿದ್ಮೇಲೆ ದುಡ್ಡು ಹಾಕೋದು ಮ್ಯಾನೇಜರ್ ಯಾರು, ಈ ದುಡ್ಡು ಕಟ್ಸ್ಕೊಳೋ ಅಕೌಂಟರ್ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಸಂಘಕ್ಕೆ ಸೇರಿದ್ಮೇಲೆ ದುಡ್ಡು ಕಟ್ತೀವಿ. ಇಲ್ಲ ಏನಾದ್ರು ಮಾತಾಡಬೇಕು ಅಂದರೆ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ತೀವಿ. ಇವಾಗ ಸ್ವಲ್ಪ ಧೈರ್ಯ ಬಂದೈತೆ ಸಂಘಕ್ಕೆ ಸೇರಿದಾಗಿಂದ. ಈ ಸಂಘಕ್ಕೆ ಸೇರಿದ್ಮೇಲೆ ನಮ್ಮ ಊರಿನ ಕಷ್ಟ ಸ್ವಲ್ಪ ಹೋಗಲಿ ಅಂತ ಸಂಘಕ್ಕೆ ಸೇರಿದ್ವಿ. ಸೇರಿದಾಗಿಂದ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ತಿಳುವಳಿಕೆ ಬಂದೈತೆ ನಮಗೆ. ಈ 15 ಜನ ಏನು ಸೇರಿದ್ವಿ, 15 ಜನಕ್ಕೂ ಸ್ವಲ್ಪ ತಿಳುವಳಿಕೆ ಬಂದಿದೆ. ಸೈನ್ ಹಾಕೋದು ಸಹ ಬರ್ತಾ ಇರಲಿಲ್ಲ ಹೆಂಗಸ್ರಿಗೆ. ಈ ಸಂಘ ಸೇರಿದ್ಮೇಲೆ ಸೈನ್ ಹಾಕೋದು ಕಲ್ತಾರೆ. ಅಂದರೆ ಈ ಮುದ್ದೇನಹಳ್ಳಿ, ಕೆಲವು ಜನ ಮುದ್ದೇನಹಳ್ಳಿನೂ ಸೇರಿ ನೋಡಿರಲಿಲ್ಲ. ಹಾಗಾಗಿ ಮುದ್ದೇನಹಳ್ಳಿಗೆ ಇವಾಗ 15 ಜನನೂ ಹೋಗಿ ಮುದ್ದೇನಹಳ್ಳಿ ನೋಡಾರೆ, ಬ್ಯಾಂಕು ನೋಡಾರೆ. 15 ಜನನೂ ಹೋಗಿ ದುಡ್ಡು ಹಾಕಿ ಬರ್ತಾರೆ. ಈಗ ಜಾಸ್ತಿ ನಮ್ಮೂರಲ್ಲಿ ಸಂಬಳಗಳಿದ್ದು ಇರೋದೇ ಜಾಸ್ತಿ. ಮೊದಲಿಗೆ ಇನ್ನೂ ಜಾಸ್ತಿ ಎಲ್ಲ ಸಂಬಳಗಳೇ ಇದ್ರಂತೆ. ಈಗ ಸ್ವಲ್ಪ ಕಮ್ಮಿ ಆಗೈತೆ. ಕಮ್ಮಿ ಆಗಿರೋದ್ರಿಂದ ಇನ್ನೂ ಅವರೇ ಈಗಲೂ ಸಹ ಸಂಬಳ ಅವರೇ ಅವ್ರನ್ನ ಸ್ವಲ್ಪ ವಿಮುಕ್ತಿ ಮಾಡಬೇಕು ಅಂತ ನಮ್ಮ ರತ್ನಮ್ಮ ಮೇಡಮ್ನವರು ಮಾತಾಡಿದ್ದಾರೆ. ಅದು ಅವ್ರಿಗೆ ಬಿಡುಗಡೆ ಪತ್ರ ಇಸ್ಕೊಡ್ಬೇಕು ಅಂತ ಮಾತಾಡಿದ್ದಾರೆ. ಅದನ್ನು ಸ್ವಲ್ಪ ಮಾಡ್ತಾರೆ ನಮ್ಮ ಮೇಡಮ್ ರತ್ನಮ್ಮನವರು.